ಇವತ್ತು ಸಂತೆ ಅಲ್ಲ ಮಾರ್ಯಾರೆ. ಹಾಗೆ ನಾನೇನು ಮಾಡಿದೆ, ಒಂದು ಚೀಲ ಹಿಡ್ಕೊಂಡು ಸ್ವಲ್ಪ ತರಕಾರಿ ತರೋಣ ಅಂಥೇಳಿ ಸಂತೆಗೆ ಹೋದೆ. ಸಂತೆಗೆ ಹೋಗಿ ಅಲ್ಲೆಲ್ಲ ರಾಶಿ ಹಾಕ್ಕೊಂಡಿದ್ದೆಲ್ಲ, ಆ ಬಸಮ್ಮ ಕೂಸಮ್ಮ ಎಲ್ಲರೂ ರಾಶಿ ರಾಶಿ ಹಾಕ್ಕೊಂಡಿದ್ರು ತರಕಾರಿ. ನನಗೆ ಬೆಂಡೆ ಅಂದರೆ ಭಾಳ ಇಷ್ಟ. ನನ್ನ ಗಂಡ ಅಂತೂ ಬೆಂಡೆಕಾಯ್ದು ಗೊಜ್ಜು ಮಾಡು, ಬೆಂಡೆಕಾಯ್ದು ಬರೀ ಹುಳಿ ಮಾಡು, ಬೆಂಡೆಕಾಯಿ ಕಾಯಿ ಹುಳಿ ಮಾಡು, ಬೆಂಡೆಕಾಯಿ ಹುಳಿ ಮಾಡು ಅಂತ 1000 ಹೇಳ್ತಾರೆ. ಯಾಕೆಂದರೆ ಅದು ಬುದ್ಧಿಗೆ ಭಾಳ ಒಳ್ಳೆಯದಂತೆ. ಅದಕ್ಕೋಸ್ಕರ ನಾನು ಬೆಂಡೆಕಾಯಿ ತರೋಣ ಅಂಥೇಳಿ ಆ ರಾಶಿ ಹತ್ರ ಹೋಗಿ ಕೇಳಿದೆ, ಏನು ಬಸಮ್ಮ ಬೆಂಡೆಕಾಯಿ ಹೇಗೆ ಅಂದೆ. ಅಯ್ಯೋ ಅದೇನಮ್ಮ 100 ರೂಪಾಯಿ ಇದಕ್ಕೆ ಅಂದರು. ಹಾಂ, ಬೆಂಡೆಕಾಯಿಗೆ 100 ರೂಪಾಯಿಯೋ? ಅಯ್ಯೋ ರಾಮ, ನೋಡು ಬಸಮ್ಮ, ಸ್ವಲ್ಪ ಇದು ಮಾಡು, ಚೌಕಾಸಿ ಮಾಡು, ಒಂದು 70 ರೂಪಾಯಿ ಕೊಡು ಅಂತ. ಬಸಮ್ಮನ ಏನು ಸೊಂಟಕ್ಕೆ ಸಿಕ್ಕಿ ಸೀರೆ ಸಿಕ್ಕಿ ಏನು ಮಾತಾಡಿದ್ಲು ಮಾರಾಯರೆ. ಇದೇನವ ಹೀಗಂತೆ, ಬೇಕಾದ್ರೆ ತಗೊಂಡು ಹೋಗೋ, ಬೇಡ ಆದರೂ ಬಿಡು, ಚೌಕಾಸಿ ಇಲ್ಲ ಗೊತ್ತಾಯ್ತಾ ಅಂದಾಗ ನನಗೆ ಚಾಂದಿನಿ ಚೌಕದಲ್ಲಿ ಚೌಕಾಸಿ ವ್ಯಾಪಾರ ಮಾಡಿದ್ದು ನೆನಪಾಯ್ತು ಮಾರ್ಯಾರೆ. ಹೌದು, ಅವಳು ಹೇಳಿದ ಹಾಗೆ ಚೌಕಾಸಿ ಇಲ್ಲಿ ನಡೆಯೋದಿಲ್ಲ. ನಮ್ಮ ಉತ್ತರ ಭಾರತದಲ್ಲಿ ಆ ಒಂದು ಪೂನಾದ ಚಾಂದಿನಿ ಚೌಕದಲ್ಲಿ ಮಾಡಿದ ವ್ಯಾಪಾರ ಇದೆಯಲ್ಲ, ಹಾ ಯಾವತ್ತೂ ಮರೆಯೋದಿಲ್ಲ. ಮತ್ತೆಲ್ಲೋಗಿ ನಾನು ವ್ಯಾಪಾರ ಮಾಡೋದಿಲ್ಲ. ಯಾಕೆ ಅಂತೀರಾ? ಅಲ್ಲಿ ಚಾಂದಿನಿ ಚೌಕಕ್ಕೆ ನಾವು ಇದಕ್ಕೆ ಹೋಗಿದ್ದೆವು, ಹೈದರಾಬಾದಿಗೆ ಹೋಗಿದ್ದೆವು, ಪೂನಾಕ್ಕೆ ಹೋಗಿದ್ದೆವು, ಎಲ್ಲ ಹೋಗಿ ಹೈದರಾಬಾದ್ನಲ್ಲಿ ಹಾಲ್ಟ್ ಮಾಡಿದ್ದೆವು. ಯಾರೋ ಹೇಳಿದರು, ನೋಡಿ ಚಾಂದಿನಿ ಚೌಕದಲ್ಲಿ ಭಾರಿ ಒಳ್ಳೆ ಇದು ಸಿಗುತ್ತೆ ವ್ಯಾಪಾರ, ನಾವು ಎಷ್ಟು ಬೇಕಾದರೂ ಬಾರ್ಗೇನ್ ಮಾಡ್ಬೋದು, ಚೌಕಾಸಿ ಮಾಡ್ಬೋದು ಅಂದರು. ಹೌದಲ್ವಾ, ಹಾಗಾದ್ರೆ ನೋಡೋಣ ಅಂತ ತಂಗಿಗೂ ಅಷ್ಟೇ, ತಂಗಿ ಚೌಕಾಸಿ ಮಾಡೋದ್ರಲ್ಲಿ ಭಾರಿ ಎಕ್ಸ್ಪರ್ಟ್. ಅಲ್ಲೇನ ಹತ್ರ ಹೇಳಿದೆ, ಬಾರೆ ಹೋಗೋಣ, ತಗೊಂಡು ಬರೋಣ, ನೋಡೋಣ, ವ್ಯಾಪಾರ ಮಾಡ್ಕೊಂಡು ಬರೋಣ, ನಮ್ಮ ಕ್ಯಾಂಪಿಗೆ ಮತ್ತೆ ಹೋಗ್ತೇನೆ ನಾನು, ನೀನು ಬಾ ನನ್ನೊಟ್ಟಿಗೆ ಅಂದೆ. ಅದು ಚೌಕಾಸಿ ಮಾಡೋದ್ರಲ್ಲಿ ಅವಳು ಭಾರಿ ಎಕ್ಸ್ಪರ್ಟ್. ಆಯಿತು, ಹೋದೆವು. ಅಲ್ಲಿ ಹೋಗಿ ಚಾಂದಿನಿ ಚೌಕದಲ್ಲಿ ನೋಡಿದರೆ ದೇವರೇ, ಇಡೀ ಜಗತ್ತಿನ ಎಲ್ಲ ವಸ್ತುಗಳು ಅಲ್ಲಿ ರಾಶಿ ಬಿದ್ದ ಹಾಗೆ ಇತ್ತು. ನಮ್ಗೆ ಇದೇನು ಅದ್ಭುತ ಅಂತ ಅನ್ನಿಸ್ತು. ಆದರೂ ಸರಿ ನೋಡೋಣ, ಬಿಡೋದು ಬೇಡ ಅಂಥೇಳಿ ನೋಡಿದ್ದು. ಅಲ್ಲಿ ಹೋಗುವಾಗ ಒಂದು ಕಡೆ ಎಲ್ಲ ರೆಡಿಮೇಡ್ ರೌಕೆಗಳು. ಆ ರೆಡಿಮೇಡ್ ರೌಕೆಗಳನ್ನು ನೋಡುವಾಗ ನಮಗೆ ಖುಷಿಯಾಯಿತು. ಕೇಳಿದೆವು, ಎಷ್ಟಮ್ಮ ರೌಕೆಗೆ ಅಂತ. ಅವಳು ಹೇಳಿದ್ಲು, ನೋಡಮ್ಮ 4 ರೌಕೆ ತೊಗೊಂಡೋಗಿ 100 ರೂಪಾಯಿ ಕೊಡಿ ಅಂದೆ. ನನ್ನ ತಂಗಿ ಶುರು ಮಾಡಿದ್ಲಲ್ಲ, ಇಲ್ಲ ನಾವು ಕೊಡೋದು 50 ರೂಪಾಯಿ ಅಂತ. 50 ರೂಪಾಯಿಗೆ ಆಗೋದೇ ಇಲ್ಲ ಅಂತ ಅವಳು ಚರ್ಚೆ ಮಾಡಿದ್ದು, ಇವಳು ಚರ್ಚೆ ಮಾಡಿದ್ದು, ಚರ್ಚೆ ಮಾಡಿ ಕಡೆಗೆ 60 ರೂಪಾಯಿಗೆ 4 ರೌಕೆ ಕೊಟ್ಟು ನಮಗೆ ಭಾರಿ ಖುಷಿ ಆಯಿತು. ಏನೊಂದು 60 ರೂಪಾಯಿ 4 ರೌಕೆ ಅಂದರೆ ಒಂದು ಬ್ಲೌಸ್ ಪೀಸ್ ಕೂಡ ಸಿಕ್ಕುವುದಿಲ್ಲ ಅಂಥದ್ರಲ್ಲಿ ರೆಡಿಮೇಡ್, ಹೊಲಿಗೆ ಹಾಕಲಿಕ್ಕಿಲ್ಲ, ಇದು ಮಾಡಲಿಕ್ಕಿಲ್ಲ, ರೆಡಿಮೇಡ್ 4 ಬಣ್ಣ ಬಣ್ಣದ್ದು ರೌಕೆಗಳು ಅಂತ. ಸರಿ ತಗೊಂಡು ಬಂದಾಯಿತು. ತಗೊಂಡು ಅದನ್ನು ಮನೆಗೆ ತಗೊಂಡು ಬಂದು ನೋಡ್ತೇವೆ ಮರರೆ, ಅವಳು ಹೊರಗಡೆ ನಮಗೆಲ್ಲ ಇದು ಮಾಡಿ ತೋರಿಸಿದ ರೌಕೆಗಳನ್ನು ಅದರೊಳಗೆ ಹಾಕಲೇ ಇಲ್ಲ. ಒಂದು ಅಡಿಗಡೆ ಒಂದು ಒಳ್ಳೆ ರೌಕೆ ಇಟ್ಟಿದ್ದಾಳೆ, ಈ ಕಡೆದು ಒಂದು ರೌಕೆ ಹೌದು ಅಂತ ಕಾಣ್ತದೆ. ಬಿಡಿಸಿ ನೋಡಿದರೆ ಒಳಗಡೆ ಎಲ್ಲ ಸಣ್ಣದು ಒಂದು 1ನೇ ಕ್ಲಾಸಿಗೆ ಹೋಗೋ ಮಕ್ಕಳು ಹಾಕುವಂಥ ರೌಕೆ ಮಾರ್ಯಾರೆ. ಪೀಸ್ಗಳದು ಕೂಡ ಸೀರೆ ರೌಕೆ ಕೂಡ ಅಲ್ಲ. ಅದನ್ನು ನೋಡಿ ನಮಗೆ ಅಯ್ಯೋ ದೇವಾ ಅಂಥೇಳಿ ಬೇಜಾರಾಯಿತು. ಸರಿ ಅದಾಯ್ತಾ, ಅದು ಒಂದು ಕತೆ. ಆದರೆ ಡೆಲ್ಲಿಲೊಂದು ಕನಾಟ್ ಪ್ಲೇಸ್ ಅಂತಿದೆ. ನಾವು ಡೆಲ್ಲಿಗೆ ಸ್ಕೌಟಿನ ಇದಕ್ಕೆ ಹೋಗಿದ್ದೆವು, 10 ದಿನದ ಕ್ಯಾಂಪಿಗೆ. ಅಲ್ಲಿಗೆ ಹೋದಾಗ ಎಲ್ಲರೂ ಹೇಳಿದರು, ಒಂದು ದಿನ ನಮಗೆ ಮಾರ್ಕೆಟಿಂಗಿಗೆ ಅಂತ ಬಿಡ್ತಾರೆ. ಬಿಟ್ಟಾಗ ನಾವು ಎಲ್ಲ ಒಂದು 5-6 ಜನ ಎಲ್ಲ ಗುಂಪುವಾಗಿ ಹೋದೆವು. ನಾವು ಒಂದು 7-8 ಜನ ಒಟ್ಟಿಗೆ ಹೋದೆವು. ಹೋಗಿ ಆ ಕನಾಟ್ ಪ್ಲೇಸಿಗೆ ಹೋದೆವು. ಹೊರಗಡೆ ಸರ್ಕಲಲ್ಲಿ ನೋಡಿದೆವು. ಅಲ್ಲಿ ನೋಡಿದ್ರು ಹುಡುಗರು ಮುದುಕರು ಎಲ್ಲರೂ ಕೂಡ ತಗೊಳ್ಳಿ ಅಂಥೇಳಿ ಅಯ್ಯೆ ಅಂತ ಕರಿತಿದ್ರು. ಅವರು ನೋಡಿದರೆ ಅವರು ಎಲ್ಲ ವಸ್ತುಗಳು ಉಂಟಲ್ಲಿ, ಅದು ಇದು ಅಂತಿಲ್ಲ. ನಮಗೊಂದು ಖುಷಿಯಾದದ್ದು ಪೆನ್. ಆ ಒಂದು ಪೆನ್ ಅದು ಗಾಜಿಂದು, ಅದರ 4 ಸೈಡಿನಲ್ಲಿ ಮುತ್ತುಗಳನ್ನು ಕೂರಿಸಿದಂಥದ್ದು. ಅದರಲ್ಲಿ ಒಂದು ಕಡೆ ಇಂಡಿಯಾ, ಮತ್ತೊಂದು ಕಡೆ ಡೆಲ್ಲಿ ಅಂತ ಬರೆದಿತ್ತು. ನೋಡಿದ್ದು ನಮಗೆ ತುಂಬ ಖುಷಿಯಾಯಿತು. ಹೇಗಪ್ಪ ಅಂತ ಕೇಳಿದ್ದು. ಅದಕ್ಕೆ ಒಂದು ಪೆನ್ನಿಗೆ 5 ರೂಪಾಯಿ ಅಂದರು. ರಾಮ ಆಗ ಈಗ 20 ವರ್ಷದ ಹಿಂದೆ ಒಂದು ಪೆನ್ನಿಗೆ 5 ರೂಪಾಯಿಯ, ಬೇಡ ಅಂಥೇಳಿ ನಾವು ಒಳಗೆ ಹೋದೆವು.
ಒಳಗೆ ಹೋಗಿ ನೋಡುವಾಗ ಏನಾಗಿದೆ, ಎಲ್ಲರೂ ತಗೊಳ್ತಾ ಇದ್ದಾರೆ. ಎಲ್ಲರೂ ತಗೊಂಡ್ರು ಪೆನ್ನುಗಳನ್ನು. ಅಲ್ಲಿ ಹೋದ್ರಿ ಎಷ್ಟು ಗೊತ್ತುಂಟ, ಒಂದು ಪೆನ್ನಿಗೆ 60 ರೂಪಾಯಿ. ನಮಗೆ ಇದಾಯಿತು. ನಾವು ಚೌಕಾಸಿ ಮಾಡಿದ್ದು, ಇಲ್ಲ 60 ರೂಪಾಯಿ ಕೊಡುವುದಿಲ್ಲ, ಕಡಿಮೆ ಕೊಡಿ ಅಂತ. ಆದರೆ ಅವ್ರೇನು ಹೇಳಿದರು, ಇಲ್ಲಿ ಒಳಗಡೆ ಫಿಕ್ಸೆಡ್ ರೇಟ್, ನಾವು ಬದಲಾಯಿಸೋದಿಲ್ಲ, ಬದಲಾವಣೆ ಇಲ್ಲ ಅಂದರು. ಅಷ್ಟೊತ್ತಿಗೆ ಹೊರಗಿನಿಂದ ನನ್ನ ಫ್ರೆಂಡ್ ನಿರ್ಮಲಾ ಓಡಿ ಬಂದರು. ನೋಡೆ ಎಷ್ಟು ನಾನು ತಗೊಂಡಿದ್ದೇನೆ, 100 ಪೆನ್ ತಗೊಂಡಿದ್ದೇನೆ, 5 ರೂಪಾಯಿಗೆ 100 ಪೆನ್ ತಗೊಂಡಿದ್ದೇನೆ ಅಂತ. ನೋಡಿ, ಒಳಗಡೆ 100 ಪೆನ್ನಿಗೆ 5 ರೂಪಾಯಿ ಅಂತೆ 500 ರೂಪಾಯಿ ತಂದ್ಯಾಳೆ. ಇಲ್ಲಿ ಒಂದು ಪೆನ್ನಿಗೆ 60 ರೂಪಾಯಿ. ನಮಗೆ ಅಂತಾಯಿತು. ನಮಗೆ ತಗೊಂಡು ಆಗಿದೆ, 10 ಪೆನ್ ತಗೊಂಡಿದ್ದೇವೆ, ಇನ್ನೇನು ಮಾಡಲಿಕ್ಕೆ ಆಗದೆ ನಾವು ಏನು ಮಾಡಿದೆವು, ಹೊರಗೆ ಬಂದೆವು. ಹೊರಗೆ ಬರುವಾಗ ಅಲ್ಲಿದ್ದವರೆಲ್ಲ ಹೇಳಿದರು, ನೋಡಿ ಇದು ನಾವು ಒಳಗೆ ಯಾವತ್ತೂ ವ್ಯಾಪಾರ ಮಾಡಬಾರ್ದು, ನೋಡಬೇಕು, ಹೊರಗಡೆ ಬಂದು ತಗೊಳ್ಬೇಕು ಅಂತ. ಯಾಕೆಂದರೆ ಅಲ್ಲಿ ಹೊರಗಡೆ ಅವರಿಗೆ ಟ್ಯಾಕ್ಸ್ ಇಲ್ಲ, ಒಳಗಡೆ ಬಿಲ್ಡಿಂಗಿಗೆ ಟ್ಯಾಕ್ಸ್ ಕೊಡಬೇಕಲ್ಲ. ಮತ್ತು ಯಾವಾಗಲೂ ಹಾಗೆ ದೊಡ್ಡ ಹೋಟೆಲ್ಗೆ ಹೋದರೆ ಅಲ್ಲಿ ತಿಂಡಿಗೆಲ್ಲ ಬೆಲೆ ಜಾಸ್ತಿ. ಅದೇ ಪಾಪದ ಒಂದು ಸಣ್ಣ ಗುಡಿಸಲಿನಂಥ ಹೋಟೆಲ್ ಹೋಗಿ ತಿಂದು ನೋಡಿ, ಅದೇ ತಿಂಡಿ, ಅದಕ್ಕೆ ಕಡಿಮೆ ಬೆಲೆ. ಅದರಿಂದ ಯಾವತ್ತೂ ನಾವು ಅಬ್ಬರ ಅದನ್ನು ನೋಡಿ ಮನಸೋಲ್ಬಾರ್ದು. ಯಾವತ್ತೂ ಕೂಡ ಯಾವುದು ಸಾಚ ಇದೆ ಅನ್ನೋದನ್ನು ನೋಡಬೇಕು. ಆಮೇಲೆ ನಾವು ಹೊರಗೆ ಬಂದ ಮೇಲೆ ಮತ್ತೆ ಪುನಃ ನಾವೊಂದು 50 ಪೆನ್ ತೊಗೊಂಡೆವು. ಯಾಕೆಂದರೆ ಎಲ್ರಿಗೂ ಗಿಫ್ಟ್ ಕೊಡಬೇಕಲ್ಲ ಬಂದ ಮೇಲೆ. ಅದಕ್ಕೆ 5 ರೂಪಾಯಿಗೆ 50 ಪೆನ್ನನ್ನು 5 ರೂಪಾಯಿ ಅಂತೆ 50 ಪೆನ್ ತೊಗೊಂಡೆವು. ಒಳಗಡೆ ತೊಗೊಂಡದ್ದು 10 ಪೆನ್ ಆಗಿದೆ 60ರದ್ದು. ಇದು ತೊಗೊಂಡು ಇನ್ನೇನು ಮಾಡೋದು ಅಂತ ತೊಗೊಂಡೆವು. ಸರಿ, ಮತ್ತೊಮ್ಮೆ ಈ ನಮ್ಮ ಇದಕ್ಕೆ ಹೋದೆವು. ಒಂದು ಅಲ್ಲಿಂದ ಹೊರಗೆ ಬರುವಾಗ ಅಲ್ಲಿ ಒಂದು ಕಾನ್ಪುರದ ಚಪ್ಪಲಿ ಅಂಗಡಿ ಅಂತ. ಆ ಕಾನ್ಪುರದ ಚಪ್ಪಲಿ ಅಂಗಡಿಯಲ್ಲಿ ಅವನೇನು ಹಾಕಿ ತೋರಿಸ್ತಾನೆ, ಚರ್ಕ ಪರ್ಕ ಅಂತ ನಡ್ಕೊಂಡು ಹೋಗು. ನಮಗೂ ಖುಷಿಯಾಯಿತು. ಹೌದಲ್ವಾ, ನಮ್ಮ ಪ್ರೊಫೆಸರ್ ಒಬ್ಬರು ಹಾಕ್ಕೊಂಡು ಬರ್ತಿದ್ರು, ಕಾನ್ಪುರ ಈ ಕಡೆಯವರು, ಆ ಕಡೆ ಉತ್ತರ ಭಾರತದವರು. ಅವರು ಹಾಕ್ಕೊಂಡು ಬರುವಾಗ ಆ ಕಾನ್ಪುರದ ಚಪ್ಪಲಿಯನ್ನು ಹಾಕ್ಕೊಂಡು ಬರುವಾಗ ನಮ್ಗೆ ಎಷ್ಟು ಖುಷಿಯಾಗ್ತಿತ್ತು. ನನಗೂ ಅಷ್ಟೇ ಖುಷಿಯಾಗ್ತದೆ. ಕಾನ್ಪುರದ ಆ ಒಂದು ಚರ್ಮದ ಚಪ್ಪಲಿ, ಅದರ ಮೇಲೆ ಡಿಸೈನ್ ಇರುತ್ತೆ. ಆ ಡಿಸೈನಿನ ಚಪ್ಪಲಿಯನ್ನು ತಗೊಂಡು ಭಾರಿ ಖುಷಿಯಲ್ಲಿ ತಗೊಂಡು ಬಂದಾಯಿತು. ಅದನ್ನು ಅವನ ಹತ್ರ ಚೌಕಾಸಿ ಮಾಡಿ ಆಯಿತು. ಅವನು 500 ರೂಪಾಯಿ ಅಂದ. ನಾವು ಚರ್ಚೆ ಮಾಡಿ ಕಡೆಗಂತೂ 300 ರೂಪಾಯಿಗೆ 4 ಜೊತೆ ತಗೊಂಡೆವು. ಯಾಕೆಂದರೆ ನಮಗೆ ಬೇಕು ಎಲ್ಲರಿಗೂ, ನಮ್ಮ ಮನೆಯಲ್ಲಿದ್ದವರಿಗೆ. ಹಾಗಾಗಿ ತಗೊಂಡು ಬಂದೆವು ಖುಷಿಯಲ್ಲಿ. 500 ರೂಪಾಯಿ ಇದನ್ನು 300 ರೂಪಾಯಿ ಕೊಟ್ಟನಲ್ಲ ಅಂತ ಆಯಿತು. ಮನೆಗೆ ಬಂದೆವು. ಮನೆಗೆ ಬಂದು ನೋಡಿದರೆ ಮಾರ್ಯಾರೆ, 2 ದಿನಕ್ಕೆ ಅದರದ್ದು ಚಪ್ಪಲಿದು ಮೇಲಿಂದ ಮೇಲೆ ಕೆಳಗಿಂದ ಕೆಳಗೆ ಬೆಲ್ಟು ಕಟ್ ಆಯಿತಾ. ಚೌಕಾಸಿ ವ್ಯಾಪಾರದ ಕರ್ಮ. ಆಗ ನನ್ನ ಗಂಡ ಬೈದರು, ನೀನು ಯಾಕೆ ಚೌಕಾಸಿ ಮಾಡೋದು, ಇಲ್ಲಿ ಹೋಗಿ ಅಂಗಡಿಯಲ್ಲಿ ತೊಗೊಳ್ಬಾರ್ದು, ಬೇಕಾದದ್ದು ಬೇಡ, ಹಾಳಾದರೂ ಕೇಳ್ಬೋದು ಹೋಗಿ ಅಲ್ಲಿ, ನೀ ಯಾಕೆ ಅಂತಲ್ಲೆಲ್ಲ ತೊಗೊಂಡು ಬರ್ತೀನಿ ಅಂತ ಒಂದಷ್ಟು ಬೈದರು. ಆದರೆ ಎಲ್ಲಿ ಹೋಗುತ್ತೆ ಬುದ್ಧಿ, ಚೌಕಾಸಿ ಮಾಡೋ ಬುದ್ಧಿ ಇದೆಯಲ್ಲ, ಅದು ಬಿಡುವುದಿಲ್ಲ ಮಾರ್ಯಾರೆ. ಇಂತಹ ಒಂದು ಇದರಲ್ಲಿ ನಾವು ಮತ್ತೊಮ್ಮೆ ಇದಕ್ಕೆ ಹೋದಾಗ, ಎಲ್ಲಿಗೆ ಪೂನಾಕ್ಕೆ ಹೋಗಿದ್ದು ಮತ್ತೊಮ್ಮೆ. ಆ ಪೂನಾಕ್ಕೆ ಹೋದಾಗ ಅಲ್ಲಿ ಎಲ್ಲ ಬಟ್ಟೆ ನೇತಾಕ್ತಾರೆ, ರೆಡಿಮೇಡೆ, ಎಲ್ಲ ರೆಡಿಮೇಡ್ ಬಟ್ಟೆಗಳು. ಅಲ್ಲಿ ರೆಡಿಮೇಡ್ ಬಟ್ಟೆ ನಾನು ಯೋಚನೆ ಮಾಡಿದೆ, ನನ್ನ ಗಂಡನಿಗೆ ಈ ಸರಿ ಪ್ಯಾಂಟ್ ತೊಗೊಂಡೋಗೋಣ, ಅವ್ರಿಗೆ ಖುಷಿಯಾಗತ್ತೆ ಅಂತ. ಒಳ್ಳೆ ಬಣ್ಣ ಇತ್ತು. ಆ ಬಣ್ಣದ ಒಂದು ಪ್ಯಾಂಟಿನ ಒಂದು ಇದನ್ನು ನೋಡಿದೆ, ಅಳತೆ ಬಣ್ಣ ಎಲ್ಲ ನೋಡಿ ಖುಷಿಯಾಯಿತು. ಆಯಿತು, ಅದನ್ನು ನೀವು ಪ್ಯಾಕ್ ಮಾಡಿಕೊಡಿ ಅಂದೆ. ಆಯಿತು, ಪ್ಯಾಕ್ ಮಾಡ್ತೇನೆ ಅಂತ ಹೇಳಿದ. ಒಳಗೆ ಹೋದ, ಡಬ್ಬಿಯಲ್ಲಿ ಪ್ಯಾಕ್ ಮಾಡಿ ಎಲ್ಲ ಚಂದ ಪ್ಯಾಕ್ ಮಾಡಿ ತಂದು ಕೊಟ್ಟು ನಂಗೆ ಖುಷಿಯಾಯಿತು. ಅವನು ಹೇಳಿದ 1500 ಅಂತ. ನಾನು ಮಾಡಿ ಕಡೆಗೆ ಅದನ್ನು 1000ಕ್ಕೆ ತಂದಿದ್ದೆ. ಮನೆಗೆ ಊರಿಗೆ ಬಂದಾಯಿತು. ಊರಿಗೆ ಬಂದು ನನ್ನ ಗಂಡನಿಗೆ ಗಿಫ್ಟ್ ಕೊಟ್ಟೆ. ನೋಡಿ, ನಾಡಿದ್ದು ನಿಮ್ಮ ಬರ್ತ್ಡೇ ಅಲ್ವಾ, ಇದೇ ಪ್ಯಾಂಟ್ ಹಾಕ್ಕೊಳ್ಳಿ ಅಂಥೇಳಿ ಕೊಟ್ಟೆ. ಅವ್ರಿಗೆ ಖುಷಿಯಾಯಿತು. ಅಂತೂ ಹೆಂಡತಿ ನನಗೂ ತಂದ್ಲಲ್ಲ ಇದು, ನನ್ನನ್ನು ಮರೀಲಿಲ್ವಲ್ಲ ಅಂತ. ಸರಿ ಆಯಿತು. ಹಬ್ಬದ ದಿನ, ಅವರ ಹುಟ್ಟು ಹಬ್ಬದ ದಿನ ಎಲ್ಲ ಪಾಯಸ ಎಲ್ಲ ಅಡುಗೆ ಎಲ್ಲ ಆಯಿತು. ಬೆಳಿಗ್ಗೆದ್ದು ತಿಂಡಿ ಎಲ್ಲ ಆಯಿತು, ಸ್ವೀಟ್ ಎಲ್ಲ ಆಯಿತು. ಎಲ್ಲ ಆಗಿ ದೇವ್ರ ಪೂಜೆ ಮಾಡಿ ಅವರ ಪ್ಯಾಕೆಟನ್ನು ದೇವ್ರ ಮುಂದೆ ಇಟ್ಟು ಅದಕ್ಕೊಂದು ನಮಸ್ಕಾರ ಹಾಕಿ ಅದನ್ನು ಓಪನ್ ಮಾಡಿ ಮಾರ್ಯಾರೆ, ಪ್ಯಾಂಟ್ ತೆಗೆದ್ರದ್ದು ಎಂಥದ್ದು, ನನ್ನ ಮೊಮ್ಮಗನಿಗಾಗುವಷ್ಟು ಸಣ್ಣ ಚಡ್ಡಿ ಅದರೊಳಗೆ. ಏನು ಮಾಡ್ತೀರಿ,
ಎಷ್ಟು ಅವಮಾನ ಆಯಿತು ನನಗೆ. ಅಷ್ಟು ಸಣ್ಣ ಚೆಡ್ಡಿಗೆ ನಾನು 1,000 ಕೊಟ್ಟು ಬಂದನಲ್ಲ, ಹಾಂ, ನನ್ನ ತಲೆಯೇ ಅಂತ ಮಾಡಿದ್ರು. ನನ್ನ ಗಂಡನು ಬೈದರು, ನಿನಗೆ ಯಾಕೆ ಇಂಥದ್ದೆಲ್ಲ ಟೊಪ್ಪಿ ಹಾಕ್ಕೊಳ್ಳೋ ಕೆಲಸ ಯಾಕೆ ಬೇಕು, ಬೇಡ, ನೀನು ಟೊಪ್ಪಿ ಹಾಕ್ಸ್ಕೊಳ್ಬೇಡ, ನೀನು ಇಲ್ಲಿಯೇ ಎಲ್ಲವನ್ನು ತಗೋ ಅಂತ ಹೇಳಿದರು. ಏನಾದರೂ ಹೆಚ್ಚು ಬೆಲೆನಾದರೂ ಅಡ್ಡಿಯಿಲ್ಲ ಮರ್ಯಾರೆ, ನಮ್ಮೂರೇ ವಾಸಿ ಅಲ್ವಾ, ಆದ್ದರಿಂದ ನಾನಿನ್ನೆಲ್ಲಿಯೂ ಯಾರ ಹತ್ರವೂ ಚೌಕಾಸಿ ಮಾಡೋದಿಲ್ಲ ಅಂತ ಮಾಡಿದ್ದೇನೆ. ನೀವು ಬೇಕಾದರೆ ಚೌಕಾಸಿ ಮಾಡಿಕೊಳ್ಳಿ, ನಾನು ಚೌಕಾಸಿ ಮಾಡೋದಿಲ್ಲ. ಬರಲಾ? ನಮಸ್ಕಾರ.